ನಮಸ್ಕಾರ ದೊಡ್ಡ ಮಂದಿಗೆ. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ 5ನೇ ಟಿ20 ಮ್ಯಾಚಿನಲ್ಲಿ ಮೊದಲು ಗೆಲುವನ್ನು ಸಾಧಿಸಿದ್ರು ನಮ್ಮ ಹುಡುಗರು. ಆದ್ರೆ ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಮನಗಂಡ ಆಡಿದರಿ. ಬ್ಯಾಟಿಂಗ್ ಹತ್ರ ಈ ನಮೂನೆ ಆಡಿದರಿ. ಸಂಜು ಸ್ಯಾಮ್ಸನ್ 4 ಟಿ20 ಮ್ಯಾಚನ್ನು ಆಡಿದ್ದಿಲ್ಲ ಅವರು. 5ನೇ ಟಿ20 ಮ್ಯಾಚಿನಲ್ಲಿ ಅವರು ಆಡಿದರು. 34 ರನ್ ಹೊಡೆದ್ರು ಅವರು. ಅಭಿಷೇಕ್ ಶರ್ಮಾ 35 ರನ್ ಏನು ಹೊಡೆದಾರ. ಇಲ್ಲೇ ನೋಡ್ರಿ ಹೆಂಗೆ ಹೊಡೆದಾರ ಅನ್ನೋದು ಗೊತ್ತಾಗುತ್ತೆ. ಬರೇ 4 ರೀ ಅವನು 6 ಬೆಳನ 4 ಬೆಳನ 6 ಅದೇ ರೀ. ಅಲ್ಲೇ ಟರ್ನಿಂಗ್ ರೀ. ಸಿಂಗಲ್ ಪಂಗ್ಲ ಜಾಸ್ತಿ ಸಿಂಗಲ್ 2D 3D ಯಾವ ತೆಗ್ದಿಲ್ಲ. ಹತ್ತಿ ಭಾಳ ತೆಗ್ದೇ ಇಲ್ಲ. ಬರೀ 6 ಮ್ಯಾಗೆ ಕೊಟ್ಟಾರ ಅವರು ಬತ್ತಿ. ಜಜ್ಜುದ ತಿಂಡಿ ಮುರಿಯಂಗೆ ಹೊಡಿದ್ರು ಆ ರಮಣಿ ಮ್ಯಾಚ್ ನಿನ್ನೆ ಮನಗಂಡ ಆಡಿದ್ರಿ ನಮ್ಮ ಮತ್ತು ಹಾರ್ದಿಕ್ ಪಾಂಡ್ಯ ರೀ. ಹಾರ್ದಿಕ್ ಪಾಂಡ್ಯ ಏನು ಆಡಕತ್ತಾನ್ರಿ ಅವನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್. ಅವ ಮನಗಂಡ ಆಡಕತ್ತಾನ್ರಿ ಅವನು. ಈ 2026 ಬತ್ರಿ. ಈಗ ಇನ್ನೊಂದು 10 ದಿನ ಐತ್ರಿ. ಈಗ ಹ್ಯಾಪಿ ನ್ಯೂ ಇಯರ್ ಬತ್ತು. ಅದಕ್ಕಲ್ಲಿ ಅವ ಈಗ IPL ಚಾಲು ಆದಗಳೇನೆ ಚಾಲೂನೇ ರೀ ಅವನು. 2026ಕ್ಕೆ ಇನ್ನೊಂದು 4-5 ತಿಂಗಳು ಐತ್ರಿ IPL ಚಾಲು ಆಗಕ್ಕಿನ್ನ. ದುಮ್ಶಾನ್ ಮತ್ತು ಅದ್ರೊಳಗೆ ನಡೀತೈತ್ರಿ ಅವನು. ದುಮ್ಶಾನ್ ಕ್ಯಾಪ್ಟನ್ ಇದ್ದಿರ್ತಾನೆ. ಹೊಡಿದ ರನ್. ತಿಲಕ್ ವರ್ಮಾ ಮತ್ತು ನಮ್ಮ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಪ್ಲೇಯರ್. ಇವು ಅನಗಡ ಕ್ಯಾಂಡಿಡೇಟ್ ರೀ. ಇಬ್ರು ಕೂಡಿಬಿಟ್ರೆ ಮ್ಯಾಚ್ ಮುಗಿಮಟ್ಟ ಬಿಡಂಗಿಲ್ಲ ಇವರು. ಆದ್ರೆ ಸಂಜು ಸ್ಯಾಮ್ಸನ್ 4 ಟಿ20 ಆಡಿದ್ದಿಲ್ಲ ಅವ. ಈಗ 5ನೇ ಟಿ20 ಮ್ಯಾಚ್ನಾಗ ಅವ್ರು ಆಡಿದ್ರು. 6 ರನ್ ಹತ್ರ ಹೊಡೆದ್ರು. ಆದರೂ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಅವ್ರು ಏನೂ ಆಡಕತ್ತೇ ಇಲ್ಲ. ಅದ್ರ ಬದಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಕೊಟ್ರೆ ಒಳ್ಳೇದಾಗತ್ತೆ. ಅವನವನ ಮ್ಯಾಚ್ ಗೆಲ್ಲು ಪೊಸಿಷನ್ ಒಳಗೆ ಇರ್ತದೆ. ಸತತವಾಗಿ ನಮ್ಗಿರ್ಲ ಕ್ಯಾಪ್ಟನ್ ಆಗಿ ಟೆಸ್ಟ್ ಮ್ಯಾಚ್ನು ಸೋತಿದ್ದೇವೆ. ODI ಮ್ಯಾಚ್ನೊಳಗೆ ಗೆದ್ದೇವ್ರಿ. ಈಗ ಅದೇ ರೀತಿ ಟಿ20 ಒಳಗೆ ಕ್ಯಾಪ್ಟನ್ ಇದ್ರು ಅವರು. ಅವ್ರು ಇಂಜುರಿ ಆಯಿತು ಬಿಟ್ರು ತೆಗೆದ ಸಂಜು ಅವ್ರು ಓಪನಿಂಗ್ ಬರ್ತಿದ್ರು. ಇವ್ರು ಗಿರ್ಲ ಅವ್ರು ಓಪನಿಂಗ್ ಬರ್ತಿದ್ರು. ಅವ್ರು ತೆಗೆದು ಹಾಕಿ ಇವರು ಸಂಜು ಸ್ಯಾಮ್ಸನ್ಗೆ ಹಾಕಿದ್ರು 5ನೇ ಟಿ20 ಮ್ಯಾಚ್ನಾಗ. ಆದ್ರೆ ಏನು ಬ್ಯಾಟಿಂಗ್ ಆಡಿದಾರಿ ಅವ. ಈಟೆ ಮುಟ್ಟನ್ 6 ರೀ. ಈಟೆ ಮುಟ್ಟನ್ 4 ಮನಗಂಡ ಹೊಡೆದಾರಿ ಅವನು ಕ್ಯಾಂಡಿಡೇಟ್. ಈಗ ಚೆನ್ನೈ ಟೀಮಿಗೆ ಬಂದಾನ್ರಿ ಅವ. ರಾಜಸ್ಥಾನಕ್ಕಿದ್ದ ಈಗ ಚೆನ್ನೈ ಟೀಮಿಗೆ ಸೇರ್ಪಡೆ ಆಗ್ಯಾರ ಅವರು. ಆದ್ರೆ ಮ್ಯಾಚ್ ಹತ್ರ ನಿನ್ನೆ ಸಖತ್ತಾಗಿತ್ತು. ಆದ್ರೆ ಒಂದು 2 ಮಿಸ್ಟೇಕ್ ಆಗ್ಯಾವ್ರಿ ಅದ್ರೊಳಗೆ. ಏನಪ್ಪ ಅಂತಂದ್ರೆ ಹರ್ಷದೀಪ್ ಸಿಂಗ್ ಹಾದ್ಯಾಗ ಹೊಂಟಾನ ಅನ್ನೋದು ಗೊತ್ತಾಗತ್ತೆ. ಒಮ್ಮೊಮ್ಮೆ ಒಳ್ಳೆ ಚಲೋತ್ನಾಗ ಬಾಲಿಂಗ್ ಹಾಕ್ತಾನ. ಒಮ್ಮೊಮ್ಮೆ ದಿಕ್ಕತ್ ತಪ್ಪಿರ್ತದ ಅವನು. ಒಮ್ಮೊಮ್ಮೆ ಚಲೋತ್ನಾಗ ಹಾಕ್ತಾನ. ಒಮ್ಮೊಮ್ಮೆ ಪೂರಾ ಏನಂತಾರಲ್ರಿ, ಒಮ್ಮೆ ಚಲೋತ್ನಾಗ ಹಾಕ್ತಾನ, ಒಮ್ಮೆ ಚಲೋತ್ನಾಗ ಹಾಕಂಗಿಲ್ಲ. ಆರು ಒಂದೊಂದು ವಿಕೆಟ್ ತೆಗೆದಾವ್ ಕ್ಯಾಂಡಿಡೇಟ್. ನಮ್ಮ ವರುಣ ಚಕ್ರವರ್ತಿ 53 ರನ್ ಕೊಟ್ಟಾನ. 4 ಓವರಿಗೆ 53 ರನ್, 4 ವಿಕೆಟ್ ತೆಗೆದಾನ. ಅದು ನೋಡಿ ಇಲ್ಲೇ ಸ್ಟಂಪ್ ಔಟೇ ನೋಡಿ ಕಿತ್ಕೊಂತ ಹೋಗ್ಬೇಕು. ಆ ನಮೂನಿ ಬಾಲಿಂಗ್ ಹಾಕ್ಯಾನ. ಸ್ಪಿನ್ನರ್ ರೀ ಮೊದಲ ಅವ. ಹಿಂಗೆ ಮಾಡಿ ಒಗೆದ್ಬಿಟ್ಟು ನಾವು ವಿಕೆಟ್ ಬೀಳ್ಬೇಕದು. ಹರ್ಷದೀಪ್ ಸಿಂಗ್ 47 ರನ್ ಕೊಟ್ಟಾನ್ರಿ ಅವ 4 ಓವರಿಗೆ. ಈಗ ಹಾರ್ದಿಕ್ ಪಾಂಡ್ಯನು ಬರಾನ ಚಾಲೂನೇ ಆಗಿತ್ತು ರೀ ಅವನು. ಇವನು ಬಾಲಿಂಗ್ ಹಾಕಾಕತ್ತ ದುಮ್ಶಾನ್ ರನ್ನ ಹೊಡ್ಯಾಕತ್ಬಿಟ್ಟಿದ್ರು. ನಮಗೆ ಕ್ಯಾಂಡಿಡೇಟ್ ಪವರ್ ಪ್ಲೇದಾಗಿಲ್ಲ ಅಂದ್ರೆ 70 ರನ್ ಹೊಡೆದಾರಿ ಅವನು. ಅವ್ರು ಸೌತ್ ಆಫ್ರಿಕಾದವ್ರು ಹೊಳ್ಳಿ ಹೊಡಿಬೇಕಂದ್ರೆ ಆಗಲಿಲ್ಲ ಕೆಲಸ ಅವ್ರಿಗೆ. ಅವರು ಹೊಡಿಬೇಕಂತ ಪ್ಲ್ಯಾನ್ ಹಾಕಿದ್ರು ಅವ್ರ ಕಡೆನು. ಡಿಕಾಕ್ ಯಾನಮನಿ ಬ್ಯಾಟಿಂಗ್ ಆಡಕತ್ತಾನ್ರಿ. ಮುಂಬೈ ಪ್ಲೇಯರ್ ಅದು. ಅವನು 63 ಏನು ಅವನು ಹೊಡೆದಾರಿ. ಅವನು ಕ್ಯಾಂಡಿಡೇಟ್ ಇದು ಮನಗಂಡ ಆಡಿದ್ರಿ ಅವನು. ಮ್ಯಾಚ್ ಹತ್ರ ಏನು ಮ್ಯಾಚು ಏನು ಸುದ್ದಿ. ಆ ಕಡೆ ಚೇಂಜ್. ಮುಂಬೈ ಇಂಡಿಯನ್ಸ್ 4 ಪ್ಲೇಯರ್ ಅದಾವ್ರಿ ಮನಗಂಡ ಆಡಿದ್ರಿ. ಈ ಸರಿ ಮುಂಬೈ ಇಂಡಿಯನ್ಸ್ ಕಪ್ ಹೊಡ್ಯಂಗೆ ಆಡ್ತದ್ರಿ. ಆ ರೀತಿ ಅವರು ಈ ಟಿ20 ಆಡ್ಯಾರಲ್ರಿ. ಅದೇ ರೀತಿ ಮ್ಯಾಚ್ ಕೆಲವು ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗೈತೆ ಬಿಡ್ರಿ ಅದು. ಈಗ ಇನ್ನ ಮುಂದೆ ಬರೋ ಕ್ಯಾಂಡಿಡೇಟ್ ಚಲೋತ್ನಾಗ ಆಡ್ಬೇಕಿನ್ನ. ಈಗ ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಕೂಡ ಇಂಗ್ಲೆಂಡ್ ಕೂಡ ಐತ್ರಿ. ಈಗ ಮತ್ತೆ ಟಿ20ನೇ ಆಡೋದೈತ್ರಿ ಅವ್ರು. ಅದ್ರ ಕೂಡ ಅದ್ರೊಳಗೆ ಯಾರು ಗೆಲ್ತಾರ ನೋಡು. ಈಗ ಪರ್ಫಾರ್ಮೆನ್ಸ್ ಭಾಳ ಡೇಂಜರ್ ಕೊಟ್ರ ಆಡ್ರಿ. ಶಿವಮ್ ದುಬೈ ಯಾವಾಗಾರ ಬ್ಯಾಟಿಂಗ್ ಕಳಿಸಲ್ಯಾಕ ಜಜ್ಜುದು ಒಂದೇ ಅವನು. 6 ಬರಾನೆ 6 ರೀ ಅವನು ಬರಾನೆ 6. ಲಾಸ್ಟ್ ಓವರ್ ಇತ್ತು, ಒಂದು 10 ರನ್ ಹೊಡೆದಾರಿ ಅವನು. 4 ಒಂದು 6 ದಿಕ್ಕೆ ಬದಲಿಸಿ ಬಿಟ್ಟಿದ್ದ ಅವನು. ಹೊಡ್ಯಂಗಿಲ್ಲ
ಆ್ಯಕ್ಚುಲಿ ಈ ಟಾಸ್ ಸೌತ್ ಆಫ್ರಿಕಾದಾಗ ಆಗಿತ್ತು ರೀ. ಸೌತ್ ಆಫ್ರಿಕಾದವರು ಬಾಲಿಂಗ್ ತೊಗೊಂಡ್ರು ಚೇಸ್ ಮಾಡ್ಬೇಕಂತೇಳಿ, ಅವ್ರಿಗೆ ಕೆಲಸ ಆಗಲಿಲ್ಲ. ಈಗ ನಮ್ಮ ಕ್ಯಾಂಡಿಡೇಟ್ ಏನರ ಸಿಗಲ್ಲ ಸುಮ್ಮನೆ ಜಜ್ಜುದು ಒಂದೇ ಮಾಡಿಬಿಡು, ಸ್ಕೋರ್ ಹತ್ರು 200 ಮ್ಯಾಚ್ ದಾಟಿದ್ರೆ ಗೆಲ್ತಾರಂತ ನಾವು ತಿಳಿದಿದ್ದೀವಿ. ಆದ್ರೂ ಗೆದ್ದರು ಬಿಡ್ರಿ ಅವನ ಮ್ಯಾಚ್. ಅವರು 208 ರನ್ ಹೊಡೆದಾರಿ. ಹೊಳ್ಳಿ ಅವರು ಹೊಡೆದಾರಿ ಅವನು ಡಿಕಾಕ, ಬ್ರೂವಿಸ್, ಡಿಕಾಕ್ ಅವ್ರ ಕಡೆನೂ ಅವ್ರ ಕಡೆ ಆಡ್ದವಪ್ಪ ಅಂತಂದ್ರೆ ಡಿಕಾಕ್ ಒಮ್ಮೆ ಚಲೋತ್ನಾಗ ಆಡ್ಯಾನ್ರಿ. ಅವನು ಒಂದು 63 ರನ್ ಹೊಡೆದು. ಉಳ್ಕಿದವ್ರು ಯಾರೂ ಆಡಿಲ್ಲ ಅವ್ರ ಕಡೆ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯದುಬಾಸ್ 484 ಚಾನಲ್ ಐತಿ. ಲೈಕ್ ಕಮೆಂಟ್ ಬೀಳಿ.